ಕೆಪಿಎಸ್ಸಿ ಹಗರಣದ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಲಾಗಿದೆ. ಗಡುವು ಮುಗಿದ ಬೆನ್ನಲ್ಲೇ ಸಿಡಿದೆದ್ದ ಎಬಿಪಿ ವಿದ್ಯಾರ್ಥಿಗಳ ಸಂಘಟನೆ. ನಾಳೆಯಿಂದ ಎಬಿಪಿ ಅನಿರ್ದಿಷ್ಟಾವಧಿ ಹೋರಾಟವನ್ನ ನಡೆಸಲಿದೆ. ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಿದೆ. ಪಶುವೈದ್ಯಾಧಿಕಾರಿ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮ ನಡೆದಿತ್ತು. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ಬೇಡಿಕೆ ಆರೋಪ ಕೇಳಿ ಬಂದಿತ್ತು. ಇನ್ನು ಅಭ್ಯರ್ಥಿಗಳ ಜೊತೆಗೆ ಕೆಪಿಎಸ್ಸಿ ಚೆಲ್ಲಾಟ ಆಡ್ತಾ ಇದೆ ಅಂತ ಎಬಿಪಿ ಹಿಡಿಕಾರ್ತಾ ಇದೆ. ಆಗಸ್ಟ್ 4ರ ಒಳಗೆ ಸಿಬಿಐಗೆ ನೀಡುವಂತೆ ಗಡುವು ಕೂಡ ನೀಡಿದ್ರು. ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆಗೆ ನೀಡುವವರೆಗೂ ಹೋರಾಟವನ್ನ ಬಿಡಲ್ಲ ಅಂತ ಎಬಿಪಿಯ ಸಂಘಟನೆ ಹಾಗೂ ಎಲ್ಲ ವಿದ್ಯಾರ್ಥಿಗಳು ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಿಕ್ಕಿದ್ದಾರೆ. ಕೆಪಿಎಸ್ಸಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರಮುಖವಾಗಿ ಪಶುವೈದ್ಯಾಧಿಕಾರಿಗಳ ಈ ಒಂದು ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವಂತದ್ದು ಇಡೀ ರಾಜ್ಯದ ತುಂಬಾ ಜಗಜ್ಜಾಹೀರಾಯಿತು. ಒಂದು ಹುದ್ದೆಗೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 80 ಲಕ್ಷ ರೂಪಾಯಿ ಬೇಡಿಕೆ ಆರೋಪ ಕೇಳಿ ಬಂದಿತ್ತು. ಕೆಪಿಎಸ್ಸಿ ಅಭ್ಯರ್ಥಿಗಳ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ. ಉದ್ಯೋಗದ ಆಕಾಂಕ್ಷಿಗಳ ಜೊತೆಗೆ ಚೆಲ್ಲಾಟವಾಡ್ತಾ ಇದೆ. ನಮ್ಮ ತಾಳ್ಮೆಯನ್ನ ಯಾವುದಕ್ಕೂ ಕೂಡ ಕೆಣಕಬೇಡಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿಯುಪಿ ನಾಳೆ ಬೆಳಗ್ಗೆ 11:30ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಕೈಗೊಳ್ಳಲಾಗ್ತಾ ಇದೆ. ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಸಿಬಿಐ ತನಿಖೆಗೆ ಆಗ್ರಹಿಸುವಂತೆ ಆಗಸ್ಟ್ 4ರ ಒಳಗಾಗಿ ಗಡುವು ಕೂಡ ಕೊಟ್ಟಿದ್ರು. ಆದರೆ ಇದುವರೆಗೂ ಆಗಸ್ಟ್ 4ರ ಒಳಗಾಗಿ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ತನಿಖೆ ಅಥವಾ ಏನ್ ಕ್ರಮ ಕೈಗೊಂಡಿದ್ದಾರೆ ಎಂಬುದರ ಬಗ್ಗೆ ಯಾವುದೇ ಮಾಹಿತಿ, ಯಾವುದೇ ಅಪ್ಡೇಟ್ ಕೂಡ ಲಭ್ಯವಾಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಲಭ್ಯವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಇದೀಗ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದೆ. ತಾಳ್ಮೆ ಕಟ್ಟೆ ಒಡೆದು ಹೋಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಂದ್ ಕಡೆಗೆ ಈ ಕೆಪಿಎಸ್ಸಿ ಕರ್ಮಕಾಂಡ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವನ್ನು ಆಡ್ತಾ ಇದೆ. ನಾಳೆ ಇದೆಲ್ಲದಕ್ಕೂ ಕೂಡ ಇದೀಗ ಒಂದು ಸಮರವ ಸಾಲುವ ನಿಟ್ಟಿನಲ್ಲಿ ಎಬಿಪಿ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಂಡಿದೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ವೀರೇಶ್? ವೀರೇಶ್, ಕೆಪಿಎಸ್ಸಿ ವಿರುದ್ಧ ಇದೀಗ ಎಬಿಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನಾಳೆಯಿಂದ ಹೋರಾಟಕ್ಕೆ ಮುಂದಾಗಿದೆ. ಸರ್ಕಾರಕ್ಕೆ ಇಂದು ಡೆಡ್ಲೈನ್ ಸಹ ಕೊಟ್ಟಿದ್ರು. ಆಗಸ್ಟ್ 4ರ ಒಳಗೆ ಈ ಒಂದು ಕೆಪಿಎಸ್ಸಿ ನಡೆದಿರೋ ಪರೀಕ್ಷೆ ವಿಚಾರವಾಗಿ ಸಿಬಿಐ ತನಿಖೆಗೆ ನೀಡಿ ಅಂತ ಒಂದ್ ಕಡೆ ಡೆಡ್ಲೈನ್ ಕೊಟ್ಟಿದ್ರು. ಡೆಡ್ಲೈನ್ ಕಂಪ್ಲೀಟ್ ಆಗಿದೆ. ಆ ಒಂದು ದೃಷ್ಟಿಯಿಂದ ನಾಳೆ ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಎಬಿಪಿ ಮುಂದಾಗಿದೆ. ಹೀಗಾಗಿ ಯಾಕಂದ್ರೆ ಈ ಒಂದು ಕೆಪಿಎಸ್ಸಿ ಹಲವು ಹಗರಣದಲ್ಲಿ ಭಾಗಿಯಾಗಿದೆ. ಯಾಕಂದ್ರೆ ಸದಸ್ಯರು, ಅಧಿಕಾರಿಗಳು ಸಹ ಭಾಗಿಯಾಗಿದ್ದಾರೆ, ಬ್ರೋಕರ್ಗಳು ಸಹ ಭಾಗಿಯಾಗಿದ್ದಾರೆ ಎಂಬುದು ಆರೋಪ. ಅದಲ್ಲದೆ ಪಶುವೈದ್ಯಕೀಯ ಪರೀಕ್ಷೆಯಲ್ಲಿ 80 ಲಕ್ಷ ಕೊಟ್ಟರೆ ಹುದ್ದೆ ನೀಡುವ ವಿಚಾರವಾಗಿ ಒಂದ್ ಕಡೆ ಎಫ್ಐಆರ್ ದಾಖಲಾಗಿತ್ತು. ಆ ಒಂದು ದೃಷ್ಟಿಯಿಂದ ಎಬಿಪಿ ಒಂದ್ ಕಡೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ರು. ಸರ್ಕಾರ ಇದುವರೆಗೂ ಸಿಬಿಐಗೆ ಹಸ್ತಾಂತರ ಮಾಡಿಲ್ಲ. ಸಿಐಡಿಗೆ ಕೊಟ್ಟು ಈಗ ಸರ್ಕಾರ ಕೊಟ್ಟಿದೆ. ಹೀಗಾಗಿ ಸಿಐಡಿಗೆ ಬೇಡ, ಸಿಬಿಐ ಕೊಡ್ಬೇಕಂತ ಒಂದ್ ಕಡೆ ಎಬಿಪಿ ಒಂದ್ ಕಡೆ ಎಚ್ಚರಿಕೆ ನೀಡಿ ಒಂದ್ ಕಡೆ ಸರ್ಕಾರಕ್ಕೆ ತಿಳಿಸಿತ್ತು. ಬಟ್ ಸರ್ಕಾರ ನೀಡಿಲ್ಲ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ಈ ಒಂದು ಕೆಪಿಎಸ್ಸಿ ಪ್ರತಿಯೊಂದು ಪರೀಕ್ಷೆಯ ಹಗರಣವನ್ನ ಸಿಬಿಐ ನೀಡಬೇಕಂತ ಒಂದ್ ಕಡೆ ನಾಳೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲಿಗ ಮುಂದಾಗಿದ್ದಾರೆ. ವೀರೇಶ್, ಥ್ಯಾಂಕ್ ಯು ವೀರೇಶ್, ತಮ್ಮೆಲ್ಲ ಮಾಹಿತಿಗಾಗಿ.